ಡಿಜಿಟಲ್ ವೋಟಿಂಗ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ NVSP ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗಬೇಕು ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಮತ್ತು ನೆಕ್ಸ್ಟ್ ಪಾಸ್ವರ್ಡನ್ನು ಹಾಕಿ, ನೆಕ್ಸ್ಟ್ ಒಂದು ಕ್ಯಾಪ್ಚಾವನ್ನು ಹಾಕಿ ಸೆಂಡ್ OTP ಅಂತ ಕೊಡಿ. ನೆಕ್ಸ್ಟ್ ಇದರಲ್ಲಿ ಫಾರಮ್ ನಂಬರ್ 6 ಅಂತ ಇದೆ ಸ್ನೇಹಿತರೆ. ಇಲ್ಲಿ ಅದರ್ಸ್ ಅಂತ ತಗೊಳ್ಳಿ, ಅಥವಾ ನಿಮ್ಮದೇ ಸೆಲ್ಫ್ ಅಂತ ಇದ್ದರೆ ನಿಮ್ಮದೇ ತಗೊಳ್ಳಿ. ನೆಕ್ಸ್ಟ್ ವೋಟಿಂಗ್ ಕಾರ್ಡ್ ನಂಬರನ್ನು ಹಾಕಿ, ನೆಕ್ಸ್ಟ್ ಗೋ ಅಂತ ಕೊಡಿ. ಇಲ್ಲಿ ಕರೆಕ್ಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸ್ನೇಹಿತರೆ. ಅದಕ್ಕೊಂದು OTP ಬರುತ್ತೆ. ನೆಕ್ಸ್ಟ್ ಡೌನ್ಲೋಡ್ ಮಾಡಬೇಕಂದ್ರೆ ಅದೇ ಮೊಬೈಲ್ಗೆ OTP ಬರುತ್ತೆ ಸ್ನೇಹಿತರೆ. ಹಾಗಾಗಿ ಕರೆಕ್ಟಾಗಿ ನಂಬರನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾವನ್ನು ಹಾಕಿ, ಇದ್ರ ಮೇಲೆ ಸೆಂಡ್ ಬಟನ್ ಅಂತ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು OTP ಬರುತ್ತೆ ಸ್ನೇಹಿತರೆ. ನೀವು ಯಾವ ಮೊಬೈಲ್ ನಂಬರ್ ಇದರಲ್ಲಿ ಆ್ಯಡ್ ಮಾಡಿರ್ತೀರಲ್ಲ ಅದೇ ನಂಬರಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟಾಗಿ ಒಂದ್ಸತಿ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಸ್ನೇಹಿತರೆ ಇಪಿಕ್ ಡೌನ್ಲೋಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದೇ ವೋಟಿಂಗ್ ಕಾರ್ಡನ್ನು ನಂಬರನ್ನು ಎಂಟ್ರಿ ಮಾಡಿ ಇದರಲ್ಲಿ. ನೆಕ್ಸ್ಟ್ ನಿಮ್ಮ ರಾಜ್ಯವನ್ನು ಕೇಳುತ್ತೆ, ರಾಜ್ಯವನ್ನು ಎಂಟ್ರಿ ಮಾಡಿ. ಸರ್ಚ್ ಅಂತ ಕೊಡಿ. ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಆಗಿದ್ದು ತೋರಿಸುತ್ತೆ ಸ್ನೇಹಿತರೆ. ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಈ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ. ವೆರಿಫೈ ಕೊಟ್ಟ ತಕ್ಷಣ ಇಲ್ಲಿ ಒಂದು ಇಪಿಕ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದನ್ನು ಡೌನ್ಲೋಡ್ ಮಾಡಿ. ಇದೇ ತರಹ ನಿಮ್ಮ ಡಿಜಿಟಲ್ ವೋಟರ್ ಕಾರ್ಡನ್ನು ಈ ರೀತಿಯಾಗಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾರಿಗೆ ಈ ಮಾಹಿತಿಯನ್ನು ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿ ಸ್ನೇಹಿತರೆ. ಓಕೆ, ಧನ್ಯವಾದಗಳು.